ಮೈಕ್ರೋ ಫೈನಾನ್ಸ್ ನ ಹಾವಳಿ ರಾಜ್ಯದಾದ್ಯಂತ ಜೋರಾಗಿತ್ತು. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಭಿಯಾನವನ್ನ ನಡೆಸ್ತಾ ಇದೆ. ಈ ಮೂಲಕ ನೊಂದವರಿಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಧ್ವನಿಯಾಗ್ತಾ ಇದೆ. ನ್ಯಾಯ ಸಿಗೋ ತನಕ ಈ ವಿಷಯವನ್ನ ನಾವು ಬಿಡಲ್ಲ. ರಾಮನಗರದಲ್ಲಿ ಏನಾಗ್ತಾ ಇದೆ? ಮೈಕ್ರೋ ಫೈನಾನ್ಸ್ ನ ಕಿರುಕುಳ ರಾಮನಗರದಲ್ಲಿ ಜಾಸ್ತಿ ಆಗಿದೆ. ಸಾಲಗಾರರ ಕಾಟಕ್ಕೆ ಮಹಿಳೆಯೊಬ್ರು ಏನ್ ಮಾಡಿದ್ದಾರೆ ಗೊತ್ತಾ? ತನ್ನ ಕಿಡ್ನಿಯನ್ನ ಮಾರ್ಕೊಂಡಿದ್ದಾರೆ. 2 ವರ್ಷದ ಹಿಂದೆ ನಡೆದಿದ್ದ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದಿದೆ. ಮಾಗಡಿ ಪಟ್ಟಣದ ತಿರುಮಲೆ ಬಡಾವಣೆಯಲ್ಲಿ ನಡೆದಂತ ಘಟನೆ. ಫೈನಾನ್ಸ್ನವರು ಕೊಡ್ತಾ ಇದ್ದ ಕಿರುಕುಳಕ್ಕೆ ಈ ಮಹಿಳೆ ತನ್ನ ಕಿಡ್ನಿಯನ್ನೇ ಮಾರಿದ್ದಾರೆ. ಗೀತಾ ಅಂತ ಈಕೆ ಹೆಸರು. ಸಾಲಗಾರರ ಕಿರುಕುಳಕ್ಕೆ ಬೇಸತ್ತು 2.5 ಲಕ್ಷಕ್ಕೆ ಕಿಡ್ನಿ ಮಾರಾಟ ಮಾಡಿದ್ದಾರೆ. ತನ್ನ ಗಂಡನಿಗೆ ಅನಾರೋಗ್ಯ ಸಮಸ್ಯೆ, ಚಿಕಿತ್ಸೆಗೆ ಅಂತ ಸಾಲ ಮಾಡಿಕೊಂಡಿದ್ರು. ಮೈಕ್ರೋ ಫೈನಾನ್ಸ್ ಮೀಟರ್ ಬಡ್ಡಿಗೆ ಸಾಲ ಪಡೆದಿದ್ರು ಗೀತಾ. ಸಾಲ ವಾಪಸ್ ಕೊಡೋದಕ್ಕೆ ತಡ ಆಯ್ತು ಅಂತ ಕಿರುಕುಳ ಕೊಟ್ಟಿದ್ದಾರೆ. ಮೀಟರ್ ಬಡ್ಡಿ ದಂಧೆಕೋರರಿಂದ ಕಿರುಕುಳ ಕೊಟ್ಟಂತ ಆರೋಪ ಇದ್ದು, ಆ ಸಾಲ ತೀರಿಸೋದಕ್ಕೆ ತನ್ನ ಕಿಡ್ನಿಯನ್ನೇ ಮಾರಾಟ ಮಾಡಿದ್ದಾರೆ. ಸಾಲ ತೀರಿಸೋದಕ್ಕೆ ಕಿಡ್ನಿ, ಮಕ್ಕಳ ಮಾರಾಟ ಮಾಡು ಅಂತ ಫೈನಾನ್ಸ್ನವರು ಒತ್ತಡ ಹಾಕಿದ್ರಂತೆ. ಸಾಲ ತೀರಿಸು ಅಷ್ಟೇ, ಕಿಡ್ನಿನಾದ್ರೂ ಮಾರು, ಮಕ್ಕಳನ್ನಾದ್ರೂ ಮಾರು ಅಂತ ಫೈನಾನ್ಸ್ನವರು ಒತ್ತಡ ಹಾಕಿದ್ರು ಅಂತ ಹೇಳ್ತಿದ್ದಾರೆ. ಮಾಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದಾಳೆ ಮಹಿಳೆ. 2 ವರ್ಷದ ಹಿಂದೆ ನಡೆದಿದ್ದು ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಫೈನಾನ್ಸ್ ಕಿರುಕುಳಕ್ಕೆ ಕಿಡ್ನಿಯನ್ನೇ ಮಾರಿರುವಂತಹ ಮಹಿಳೆ. ಗೀತಾಳ ಕಿಡ್ನಿ ಮಾರಾಟ ಮಾಡಿಸಿದ್ದಂತಹ ಮಧ್ಯವರ್ತಿ ಮಂಜಣ್ಣ. ಈಕೆ ಗೀತಾ ಮಗಳ ಕಿಡ್ನಿಯನ್ನ ನೀಡುವಂತೆ ಮಧ್ಯವರ್ತಿ ಒತ್ತಾಯ ಮಾಡಿರ್ತಾನೆ. ಮಗಳ ಕಿಡ್ನಿ ಕೊಟ್ಟಿಲ್ಲ ಅಂತ ಅಂದ್ರೆ ದೂರು ನೀಡೋದಾಗಿ ಬೆದರಿಕೆ ಹಾಕಿದ್ದಂತೆ. ಕಿಡ್ನಿ ಮಾರಾಟ ಜಾಲ ಅಂತ ದೂರು ಕೊಡುವ ಬೆದರಿಕೆ ಹಾಕಲಾಗಿತ್ತು. ಮಧ್ಯವರ್ತಿ ಮಂಜಣ್ಣ ಕಿರುಕುಳಕ್ಕೆ ಬೇಸತ್ತ ಮಹಿಳೆ ಗೀತಾ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಗೀತಾಳ ಕಿಡ್ನಿ ಮಾರಾಟ ಮಾಡಿಸಿದ್ದು ಮಂಜಣ್ಣ ಅನ್ನೋ ಮಧ್ಯವರ್ತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಒಂದು ಕಡೆ ಈಕೆ ತನ್ನ ಕಿಡ್ನಿ ಮಾರಿರೋದು, ತನ್ನ ಗಂಡನಿಗೆ ಅನಾರೋಗ್ಯ ಇತ್ತು, ಚಿಕಿತ್ಸೆ ಕೊಡಿಸೋದಕ್ಕೆ ಮೈಕ್ರೋ ಫೈನಾನ್ಸ್ ನಿಂದ ಹಣ ತಗೊಂಡಿದ್ಲು, ವಾಪಸ್ ಕೊಡೋಕ್ಕಾಗಿಲ್ಲ, ಕಿಡ್ನಿ ಮಾರಿ ಹಣ ಕೊಟ್ಟಿದ್ದಾರೆ ಅಂತ. ಮತ್ತೊಂದು ಕಡೆ ಈ ಕಿಡ್ನಿ ಮಾರಾಟ ಮಾಡೋದಕ್ಕೆ ಮಧ್ಯದಲ್ಲಿ ನಿಂತಿದ್ನಲ್ಲ ಮಧ್ಯವರ್ತಿ ಮಂಜಣ್ಣ ಅಂತ. ಏನಿದು? ಇಡೀ ಘಟನೆ ಬಗ್ಗೆ ವಿವರವಾಗಿ ಹೇಳೋದಾದ್ರೆ ಏನೇನು ನಡೀತು? ಶ್ವೇತಾ, ಏನಂತಂದ್ರೆ ಇದು ಮಾಗಡಿ ತಾಲೂಕಿನ ಗೀತಾ ಎಂಬುವಂತ ಮಹಿಳೆ ನಿನ್ನೆ ದಿನ ಏನು ಮಾಗಡಿ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ನ ದಾಖಲು ಮಾಡಿರ್ತಾರೆ. ಆ ಕಂಪ್ಲೇಂಟ್ ನ ನೋಡೋದೇ ಆದ್ರೆ ಏನಂತಂದ್ರೆ ಕಳೆದ 2.5 ವರ್ಷಗಳ ಹಿಂದೆ ತನ್ನ ಕಿಡ್ನಿಯನ್ನ ಮಾರಾಟ ಮಾಡಿ ತನ್ನ ಗಂಡನ ಚಿಕಿತ್ಸೆಗಾಗಿ ಮತ್ತು ಅವರು ಮಾಡಿದಂತ ಕೈ ಸಾಲವನ್ನು ತೀರಿಸಲಕ್ಕಾಗಿ ಒಂದು ಕಿಡ್ನಿಯನ್ನು ಮಾರಾಟ ಮಾಡಿರ್ತಾರೆ. ಅದು ಮಂಜಣ್ಣ ಎಂಬ ಒಂದು ಮಧ್ಯವರ್ತಿಯ ನೇತೃತ್ವದಲ್ಲಿ. ಅದೇ ಮಂಜಣ್ಣ ಈಗ ಕಳೆದ 1-2 ವಾರಗಳ ಹಿಂದೆ ಅದೇ ಮಹಿಳೆಗೆ ಬಂದು ಮತ್ತಷ್ಟು ಸಾಲವನ್ನ ಕೊಡುವಂತೆ ಏನು ಕೇಳ್ಕೊಳ್ತಾನೆ. ಮತ್ತೆ ಮೈಕ್ರೋ ಫೈನಾನ್ಸ್ಗೆ ಸಾಲ ನೀಡಬೇಕಾಗುತ್ತೆ, ಹಾಗಾಗಿ ನೀನು ಮತ್ತೆ ನಿನ್ನ ಮಗಳು ಕಿಡ್ನಿಯನ್ನ ಮಾರಾಟ ಮಾಡಿ ದುಡ್ಡು ಕೊಡು ಅನ್ನೋ ಒಂದು ಬೆದರಿಕೆ ಕೂಡ ಹಾಕ್ತಾನೆ. ಆ ನಿಟ್ಟಿನಲ್ಲಿ ನೀನೇನಾದ್ರೂ ಕಿಡ್ನಿ ಮಾರಾಟ ಮಾಡಿ ನನಗೆ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ನಾನೇ ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ನ ದಾಖಲು ಮಾಡ್ತೀನಿ, ನೀನು ಕಿಡ್ನಿ ಮಾರಾಟ ಮಾಡಿದ್ಯಾ ಅಂತ ಬೆದರಿಕೆ ಕೂಡ ಹಾಕ್ತಾನೆ. ಆ ನಿಟ್ಟಿನಲ್ಲಿ ಈಗ ಗೀತಾ ಅನ್ನುವರು ತಿರ್ಗಾ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೆನೆ ಒಂದು ದೂರನ್ನ ದಾಖಲು ಮಾಡಿರುವಂತದ್ದು. ಏನಂತಂದ್ರೆ ಸರಾಗವಾಗಿ ಅವ್ರು ಬರ್ದಿರುವಂತದ್ದು, ನಾನು ಕಳೆದ 2.5 ವರ್ಷಗಳ ಹಿಂದೆ ನನ್ನ ಏನು ಗಂಡನಿಗೆ ಚಿಕಿತ್ಸೆ ನೀಡಲಾಗಿ ನಾನು ಕಿಡ್ನಿ ಮಾರಾಟ ಮಾಡಿದ್ದೆ, ಹಾಗಾಗಿ ಆಗೋ ಕೂಡ ನನ್ನ ಒಂದಷ್ಟು ಕೈ ಸಾಲಗಳಿದ್ವು, ಅವನ್ನೆಲ್ಲ ತೀರ್ಸಕ್ಕಾಗಿ ನಾನು ಕಿಡ್ನಿ ಮಾರಾಟ ಮಾಡಿ ಈಗ ಜೀವನ ನಡೆಸ್ತಾ ಇದ್ದೀನಿ. ಈಗಲೂ ಕೂಡ ಈ ಮಂಜಣ್ಣ ಅಂತ ಮಧ್ಯವರ್ತಿಯವರು ನನ್ನ ಮಗಳ ಕಿಡ್ನಿಯನ್ನ ಮಾರಾಟ ಮಾಡಿ ಮತ್ತೆ ಸಾಲವನ್ನು ತೀರಿಸಬೇಕಾಗಿ ತಿರ್ಸಿ ಅಂತ ನನ್ನ ಮೇಲೆ ಒತ್ತಾಯ ಮಾಡ್ತಿದ್ದಾರೆ. ಮತ್ತೆ ನನ್ನ ಮೇಲೆ ಕಂಪ್ಲೇಂಟ್ ಕೂಡ ದಾಖಲು ಮಾಡ್ತೀನಿ ಅಂತ ಬೆದರಿಕೆಯನ್ನ ಹಾಕ್ತಿದ್ದಾರೆ. ಹಾಗಾಗಿ ನನ್ನನ್ನ ರಕ್ಷಣೆ ಮಾಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಮಾಗಡಿ ಏನು ಪೊಲೀಸ್ ಠಾಣೆಯಲ್ಲಿ ಒಂದು ದಾಖಲನ್ನು ನೀಡಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಈ ಅಮ್ಮ ಯಾತಕ್ಕಾಗಿ ಕಿಡ್ನಿ ಮಾರಾಟ ಮಾಡಿದ್ರು ಮುಂಚೆ ನಿಜವಾಗ್ಲೂ ಈ ಅಮ್ಮ ಏನು ಗಂಡನ ಚಿಕಿತ್ಸೆಗಾಗಿ, ಯಾಕೆಂದ್ರೆ ಯಾವುದೇ ಆದ್ರೂ ಕಿಡ್ನಿಯನ್ನ ಯಾರು ಕೂಡ ಮಾರಾಟ ಮಾಡುವಂಗಿಲ್ಲ. ಹಾಗಾಗಿ ಈ ಅಮ್ಮ ಮಾರಾಟ ಮಾಡ್ಲಿಕ್ಕೆ ಯಾರ್ಯಾರು ಮಧ್ಯವರ್ತಿ ಇದ್ದು, ಯಾರಿಗೆ ಸಲುವಾಗಿ ಕೊಟ್ಟಿದ್ರು, ಎಲ್ಲಿ ಕೊಟ್ಟಿದ್ರು, ಇದು ಆಪರೇಷನ್ ಮಾಡಿ
ಮಾಡಿದ್ಯಾರು, ಮತ್ತೆ ಯಾವ ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ಆಗಿತ್ತು, ಹಾಗಾಗಿ ಆ ಕಿಡ್ನಿ ಯಾರು ತಗೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈಗ ಆಲ್ರೆಡಿ ತನಿಖೆ ಆರಂಭಿಸಿದ್ದಾರೆ. ಹಾಗಾಗಿ ಏನಂತಂದ್ರೆ ಈಗ ಮಂಜಣ್ಣ ಏನಿದ್ದಾನೆ ಅವನು ಕೂಡ ತಲೆಮರೆಸ್ಕೊಂಡಿರುವಂತದ್ದು. ಹಾಗಾಗಿ ಈಗ ಮಂಜಣ್ಣ ಸಿಕ್ಕಿದ್ರೆ ಆ ಮಂಜಣ್ಣ ಯಾರು ಸಲುವಾಗಿ ಕೊಟ್ಟಿದ್ರು, ಯಾರು ಕೊಟ್ಟಿದ್ರು ಅನ್ನೋದು ತಿಳಿದು ಬರುತ್ತೆ ಅನ್ನೋದು ಕೂಡ ಪೊಲೀಸ್ನವರೀಗ ಮಂಜಣ್ಣನ ಹಿಡಿಯಲು ಈಗ ಬಲೆಯನ್ನ ಬೀಸಿರುವಂತದ್ದು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈಗ ಆಲ್ರೆಡಿ ಮಾಗಡಿ ಪೊಲೀಸ್ನವರು ಈಗ ಮಂಜಣ್ಣನ ಹಿಡಿಯಲು ಕೂಡ ಪ್ರಯತ್ನ ಪಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಏನು ನಿನ್ನೆ ದಿನ ಕಂಪ್ಲೇಂಟ್ ದಾಖಲು ಮಾಡಿರುವಂತ ಗೀತನ್ನು ಕೂಡ ಒಂದಷ್ಟು ವಿಚಾರಣೆನ ಮಾಡಿರುವಂತದ್ದು. ಏನಂತಂದ್ರೆ ನೀನು ಕಿಡ್ನಿ ಕೊಡ್ಬೇಕಾದ್ರೆ ನಿನ್ ಜೊತೆಗೆ ಯಾರ್ಯಾರು ಬಂದಿದ್ರು, ಎಲ್ಲಿ ಕರ್ಕೊಂಡು ಹೋಗಿದ್ರು, ಯಾವ ಹಾಸ್ಪಿಟಲ್ ಅಲ್ಲಿ ಕೊಟ್ಟಿದ್ರು ಅನ್ನೋ ಕೂಡ ತನಿಖೆನ ನಡೆಸ್ತಿದ್ದಾರೆ. ಆದ್ರೆ ಆ ಅಮ್ಮನಿಗೆ ಆ ತರದ್ ಯಾವುದೇ ರೀತಿಯ ಮಾಹಿತಿ ಗೊತ್ತಿಲ್ಲ. ಏನಂತಂದ್ರೆ ನನ್ನ 3 ಜನ ಬಂದು ಕರ್ಕೊಂಡು ಹೋಗಿದ್ರು. 2 ವರ್ಷದ ಹಿಂದೆ ಆಗಿರೋದು. ಒಂದು ಕಡೆ ಮೈಕ್ರೋ ಫೈನಾನ್ಸ್ ದಂಧೆ, ಮತ್ತೊಂದು ಕಡೆ ಕಿಡ್ನಿ ಮಾರಾಟ ದಂಧೆ, 2 ಅನುಮಾನ ಇದೆ. ಸೊ ಈಗ ಪೊಲೀಸರು ಯಾವ ಆಂಗಲ್ ಅಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ? ಇಲ್ಲಿ ಮಧ್ಯವರ್ತಿ ಮಂಜಣ್ಣನ ಕತೆ ನೋಡ್ತಾ ಹೋದ್ರೆ ಗೀತಾಳ ಮಗಳ ಕಿಡ್ನಿ ನೀಡೋ ಹಾಗೆ ಆತ ಏನೋ ಒತ್ತಾಯ ಮಾಡಿದ್ದ ಅಂತ ಅಂದ್ರೆ ಇಲ್ಲೊಂದು ದೊಡ್ಡ ಜಾಲ ಇಲ್ಲಿ ಪತ್ತೆ ಆಗ್ತಾ ಇದೆ. 2 ಆಂಗಲ್ ನಲ್ಲಿ ಪ್ರಕರಣದ ತನಿಖೆ ನಡಿಬೇಕಾಗಿದೆ ಹಾಗಾದ್ರೆ. ಶ್ವೇತಾ, ಏನಂತಂದ್ರೆ ನೀವು ಇದನ್ನ ನೋಡೋದೇ ಆದ್ರೆ ಕಳೆದ 2012-13ರಲ್ಲಿ ರಾಮನಗರದಲ್ಲಿ ಕಿಡ್ನಿ ದಂಧೆ ಅನ್ನೋದು, ಮಾಗಡಿಯಲ್ಲಿ ಕಿಡ್ನಿ ದಂಧೆ ಅನ್ನೋದು ದೊಡ್ಡ ಹಂತಕ್ಕೆ ಬೆಳೆದಿರುವಂತದ್ದು. ಯಾಕೆ ಅಂತಂದ್ರೆ ತುಂಬಾ ಜನ ಕಿಡ್ನಿಗಳನ್ನ ಮಾರಾಟ ಮಾಡಿದ್ರು. ಅದೊಂದು ದೊಡ್ಡ ಜಾಲವೇ ಆಗಿತ್ತು. ಆ ನಿಟ್ಟಿನಲ್ಲಿ ಆಗ ಪೊಲೀಸ್ನವರು ಬಲೆ ಬೀಸಿ ಏನು ಕಿಡ್ನಿ ಮಾರಾಟ ಮಾಡಿದ್ರು ಅಂತವ್ರ 7 ಜನನ್ನ ಕೂಡ ಅರೆಸ್ಟ್ ಮಾಡಿದ್ರು. ಅದು ಆದ ನಂತರ ಮತ್ತೆ ಯಾವುದು ಕೂಡ ಪ್ರಕರಣಗಳು ದಾಖಲಾಗಿರ್ಲಿಲ್ಲ. ಆದ್ರೆ ಏನು ಈ ಗೀತಾ ಅವರು ಕಳೆದ 2.5 ವರ್ಷದಿಂದ ಕಿಡ್ನಿ ಕೊಟ್ಟಿದ್ದಾರೆ ಅಂತಂದ್ರೆ ಮತ್ತೆ ಆ ಜಾಲ ತಿರ್ಗಾ ಕಾರ್ಯಾರಂಭ ಮಾಡಿರೋದು ಕೂಡ ಬೆಳಕಿಗೆ ಬರ್ತದೆ ಅಂತ ಈಗ ಪೊಲೀಸ್ನವ್ರ ಗಮನಕ್ಕೆ ಬಂದಿರುವಂತದ್ದು. ಯಾಕೆ ಅಂತಂದ್ರೆ 2012-13 ಅಂತಂದ್ರೆ ಈ ಕಳೆದ 11 ವರ್ಷಗಳ ಹಿಂದೆ ಈ ಒಂದು ಕಿಡ್ನಿ ದಂಧೆ ನಡೆದಿತ್ತು. ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಆ ತರದ ಯಾವುದೇ ಪ್ರಕರಣಗಳು ಕೂಡ ದಾಖಲಾಗಿರ್ಲಿಲ್ಲ. ಹಾಗಾಗಿ ಈಗ ಏನು ಗೀತಾ ಅವರು ಕಂಪ್ಲೇಂಟ್ ಕೊಟ್ಟಿರೋದ್ ಮೇಲೆ ಪೊಲೀಸರು ಕೂಡ ಮತ್ತೆ ಏನು ಕಿಡ್ನಿ ಜಾಲದಲ್ಲಿ ಇದ್ದಂತ ಒಂದಷ್ಟು ಜನ ಮತ್ತೆ ಅದು ಕಾರ್ಯಾರಂಭಕ್ಕೆ ಮುಂದಾಗಿದ್ದಾರೆ ಅನ್ನೋದು ಕೂಡ ಬೆಳಕಿಗೆ ಬರ್ತಾ ಇದೆ. ಹಾಗಾಗಿ ಆ ಏನು ಕಳೆದ ಬಾರಿ ಯಾರ್ಯಾರನ್ನ ಅರೆಸ್ಟ್ ಮಾಡಿದ್ರು ಅವ್ರನ್ನು ಕೂಡ ತನಿಖೆ ಮಾಡುವಂತ ನಿಟ್ಟಿನಲ್ಲಿ ಕಾರ್ಯಾರಂಭ ಆಗುತ್ತೆ ಅಂತದೆ. ಯಾಕೆಂದ್ರೆ ಈ ಕಿಡ್ನಿ ಮಾರಾಟ ಅನ್ನೋದು ದೊಡ್ಡ ದಂಧೆಯಾಗಿ ಮಾಗಡಿ ರಾಮನಗರ ಜಿಲ್ಲೆಯಲ್ಲಿ ದೊಡ್ಡ ದಂಧೆಯಾಗಿತ್ತು. ಜಗದೀಶ್, ಹಾಗೆ ಸಂಪರ್ಕದಲ್ಲಿ ಬೆಂಗಳೂರಿನ ಕೊಲಂಬಿಯಾ ಆಸ್ಪತ್ರೆಗೆ ಈ ಕಿಡ್ನಿಯನ್ನ ಮಾರಾಟ ಮಾಡಲಾಗಿತ್ತು. ಇದ್ರ ಬಗ್ಗೆ ಈಗ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಗೀತಾ ಅನ್ನೋ ಮಹಿಳೆ 2 ವರ್ಷದ ಹಿಂದೆ ಏನ್ ಕಿಡ್ನಿ ಮಾರಾಟ ಮಾಡಿರ್ತಾಳೆ, ತನ್ನ ಗಂಡನಿಗೆ ಹುಷಾರಿರೋದಿಲ್ಲ, ಮೈಕ್ರೋ ಫೈನಾನ್ಸ್ ನಿಂದ ಸಾಲ ತಗೊಂಡಿರ್ತಾಳೆ, ಸಾಲ ವಾಪಸ್ ಕೊಡ್ಬೇಕಾಗಿರುತ್ತೆ, ಯಾಕಂದ್ರೆ ಸಿಬ್ಬಂದಿ ಕಿರುಕುಳ ಕೊಡ್ತಾ ಇರ್ತಾರೆ, ಕಿಡ್ನಿ ಮಾರದೆ ಅಂತ ಹೇಳ್ತಾರೆ. ಕಿಡ್ನಿ ಯಾರಿಗ್ ಮಾರಿದ್ರು? ಹಾಗೆ ಮಾರೋ ಹಾಗಿಲ್ಲ. ಇಲ್ಲಿ ಮಧ್ಯವರ್ತಿ ಮಂಜಣ್ಣ ಅನ್ನೋ ಹೆಸರು ಬಂದಿದೆ. ಆತ ತಲೆಮರೆಸ್ಕೊಂಡಿದ್ದಾನೆ. ಆದ್ರೆ ಈ ಬಗ್ಗೆ ಮತ್ತೊಂದಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಕಿಡ್ನಿ ಮಾರಾಟಕ್ಕೆ 2.5 ಲಕ್ಷ ಹಣವನ್ನ ಆ ಮಧ್ಯವರ್ತಿ ಕೊಡಿಸಿದ್ದಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಕಿಡ್ನಿ ಮಾರಾಟ ಯಾವ ಆಸ್ಪತ್ರೆಗಾಯ್ತು, ಎಷ್ಟು ದುಡ್ಡು ಸಿಕ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮಗಳ ಕಿಡ್ನಿಗೋಸ್ಕರ ಈತ ಒತ್ತಾಯ ಮಾಡಿದ್ದ, ಹಣ ಅಥವಾ ಕಿಡ್ನಿ ಕೊಟ್ಟಿಲ್ಲ ಅಂದ್ರೆ ಮರ್ಯಾದೆ ತೆಗಿತೀನಿ ಅನ್ನೋ ಬೆದರಿಕೆ ಹಾಕಿದ್ದ. ಇಂಥ ಹಲವು ವಿಷಯಗಳು ಇದೀಗ ಬೆಳಕಿಗೆ ಬರ್ತಾ ಇದೆ. ಏನಿದು ಪ್ರಕರಣ ಅಂತ? ಶ್ವೇತಾ, ಏನಂತಂದ್ರೆ ಗೀತಾ ಅವರು ಕಿಡ್ನಿ ಮಾರಾಟ ಮಾಡಿದ್ದೆ ಅವರ ಏನು ಯಜಮಾನರನ್ನ ಬದುಕೊಳ್ಳಕ್ಕೆ ಮತ್ತೆ ಏನು ಮೈಕ್ರೋ ಫೈನಾನ್ಸ್ ಅಲ್ಲಿ ಮಾಡಿದಂತ ಸಾಲವನ್ನ ತೀರ್ಸಕ್ಕೆ. ಹಾಗಾಗಿ 2.5 ಲಕ್ಷವನ್ನ ಆ ಅಮ್ಮನಿಗೆ ಏನೋ ಗೀತಾ ಅನ್ನೋರಿಗೆ ಕೊಟ್ಟು ಈ ಮಂಜಣ್ಣನವರು ಕಿಡ್ನಿಯನ್ನ ಕೊಟ್ಟಿದ್ರು. ಏನಂತಂದ್ರೆ ಗೀತಾ ಅವ್ರು ಹೇಳುವಂತದ್ದು ಕೊಲಂಬಿಯಾ ಏಷ್ಯಾದಲ್ಲೇ ಆಪರೇಷನ್ ಆಗಿದ್ದು ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಆಪರೇಷನ್ ಮಾಡಿಸಿದ್ರು ಅಂತ. ಆದ್ರೆ ಅವ್ರಿಗೂ ಗೊತ್ತಾ, ಯಾರು ಕೊಟ್ಟಿದ್ದೀನಿ ಅನ್ನೋದು ಇಲ್ಲಿವರೆಗೂ ಅವ್ರಿಗೂ ಕೂಡ ಗೊತ್ತಿಲ್ಲ. ಯಾಕೆಂತಂದ್ರೆ ಈ ಮಧ್ಯವರ್ತಿ ಮಂಜಣ್ಣ ಏನಿದ್ದಾರೆ ಆತನಿಗೆ ಒಬ್ಬನಿಗೆ ಗೊತ್ತಿರುವಂತದ್ದು ಆ ಕಿಡ್ನಿ ಯಾರಿಗ್ ಮಾರಾಟ ಮಾಡಿದ್ದಾರೆ ಅನ್ನೋದು. ಹಾಗಾಗಿ ಈ ಮಂಜಣ್ಣ ಈಗ ತಿರ್ಗಾ ಏನೋ ಗೀತಾ ಅವ್ರಿಗೆ ಬೆದರಿಕೆ ಹಾಕಿರೋದು, ಇನ್ನೂ ಇದು ಸಾಲವನ್ನ ತೀರಿಸ್ಬೇಕು, ಇಲ್ಲ ಅಂದ್ರೆ ನಿನ್ ಮಗಳು ಕಿಡ್ನಿ ಮಾರಾಟ ಮಾಡು, ಇಲ್ದವ್ರೆ ನಿನ್ ಮಾರಾಟ ಮಾಡ್ಲಿಲ್ಲ ಅಂತಂದ್ರೆ ನೀನು 2.5 ವರ್ಷದಲ್ಲಿ ಏನು ಕಿಡ್ನಿ ಮಾರಾಟ ಮಾಡಿದ್ಯಾ ಆ ಒಂದು ಕಂಪ್ಲೇಂಟ್ ನ ದಾಖಲು ಮಾಡ್ತೀನಿ. ಯಾಕೆಂದ್ರೆ ನೀನ್ ಮತ್ತೆ ಕಿಡ್ನಿ ಮಾರಾಟ ಮಾಡಿದ್ಯಾ ಅಂತ ನಿನ್ ಮೇಲೆ ಕಂಪ್ಲೇಂಟ್ ನ ದಾಖಲು ಮಾಡ್ತೀನಿ ಅಂತ ಗೀತಾ ಅವ್ರ ಮೇಲೆ ಬೆದರಿಕೆ ಹಾಕಿದ್ರೆ ಆ ನಿಟ್ಟಿನಲ್ಲಿ ಗೀತಾ ಅವ್ರು ಇವತ್ತು ಕಂಪ್ಲೇಂಟ್ ನ ದಾಖಲು ಮಾಡಿರುವಂತದ್ದು. ಶ್ವೇತಾ, ಓಕೆ, ಹಾಗಾದ್ರೆ ಈಗ ಈ ಮಧ್ಯವರ್ತಿ ಮಂಜಣ್ಣ ಸಿಗೋ ತನಕ ಆತನಿಗೋಸ್ಕರ ಹುಡುಕಾಟ ಏನೋ ನಡೀತಾ ಇದೆ. ಆತ ಸಿಕ್ಕಿದ ಮೇಲೆ ಈ ಪ್ರಕರಣ ಏನು ಅನ್ನೋದು ಎಕ್ಸಾಕ್ಟ್ಲಿ ಗೊತ್ತಾಗತ್ತೆ. ಬಟ್ ಈಗ ಗೀತಾ ಹತ್ರ ವಿಚಾರಣೆ ನಡೆಸಿದಾಗ ಅಂತ ಯಾವ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. 7 ವರ್ಷದ ಹಿಂದೆನೋ ಬೇರೆ ಮಹಿಳೆ ಕಿಡ್ನಿ ಏನೋ ಮಾರಾಟ ಮಾಡಿದ್ದಂತೆ ಈತ. ಶ್ವೇತಾ, ಅದೇ ಈಗ ಹೇಳೋದಾದ್ರೆ ರಾಮನಗರದಲ್ಲಿ ಕಿಡ್ನಿ ದಂಧೆ ಅನ್ನೋದು ಸಂಪೂರ್ಣವಾಗಿ ಒಂದು ಮಟ್ಟಕ್ಕೆ ಹೆಚ್ಚಾಗಿತ್ತು. ಯಾಕೆಂದ್ರೆ ಕಳೆದ 2012-13ನಲ್ಲಿ ಅತಿ ಹೆಚ್ಚು ರಾಮನಗರ ಮಾಗಡಿಯಲ್ಲಿ ಕಿಡ್ನಿ ದಂಧೆಗಳು ಜಾಸ್ತಿ ನಡೀತಾ ಇತ್ತು. ಏನಂತಂದ್ರೆ ಅಮಾಯಕ ಮಹಿಳೆಯರನ್ನ
ದುಡ್ಡಿಗಾಗಿ ಏನು ದುಡ್ಡನ್ನು ನೀಡಿ ಅವರ ಕಿಡ್ನಿಗಳನ್ನ ಮಾರಾಟ ಮಾಡ್ತಿದ್ರು ಅನ್ನೋ ದೊಡ್ಡ ಜಾಲನೆ ಇತ್ತು. ಆ ಜಾಲವನ್ನ ಪೊಲೀಸರು ಭೇದಿಸಿ ಅದು ಸಂಪೂರ್ಣ ಸುಮಾರು 7 ಜನ ಆರೋಪಿಗಳನ್ನ ಬಂಧಿಸಿದ್ರು. ಅದ್ರೊಳಗೆ ರಾಮನಗರದವರು 4 ಜನ ಇದ್ರು. ಮಾಗಡಿಯವರು 3ಕ್ಕೂ ಹೆಚ್ಚು ಜನ ಮಾಗಡಿಯವರು ಕೂಡ ಆ ಒಂದು ಕಿಡ್ನಿ ದಂಧೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ ಅವ್ರನ್ನೆಲ್ಲವನ್ನು ಬಂಧಿಸಿದ್ರು. ಆ ನಂತರ ಅಲ್ಲಿಂದ ಇಲ್ಲಿವರೆಗೂ ಕೂಡ ಆ ಕಿಡ್ನಿ ದಂಧೆ ಸಂಪೂರ್ಣವಾಗಿ ನಿಂತಿದೆ ಅಂತ ಪೊಲೀಸರು ಕೂಡ ಗೊತ್ತಿತ್ತು. ಆದ್ರೆ ಏನು ಈ ಗೀತಾ ಅನ್ನೋರು 2.5 ವರ್ಷದಿಂದ ಏನು ಕಿಡ್ನಿಯನ್ನ ಮಾರಾಟ ಮಾಡಿದ್ದಾರೆ. ಹಾಗಾಗಿ ಈಗ ಪೊಲೀಸರು ಕೂಡ ಒಂದು ಊಟ ತಲೆನೋವಾಗಿರುವಂತದ್ದು. ಯಾಕೆ ಅಂತಂದ್ರೆ ಸಂಪೂರ್ಣವಾಗಿ ನಿಂತಿದಂತ ಕಿಡ್ನಿ ದಂಧೆ ಈಗ 2.5 ವರ್ಷದಿಂದ ಆ ಎಮ್ಮ ಕಿಡ್ನಿ ಕೊಟ್ಟಿದ್ದಾರೆ. ಓಕೆ ಜಗದೀಶ್, ಹಾಗೆ ಸಂಪರ್ಕದಲ್ಲಿರಿ. ಕಿಡ್ನಿ ಮಾರಾಟ ದಂಧೆಯಲ್ಲಿ ಹಲವು ವಿಷಯಗಳು ಇದೀಗ ಬೆಳಕಿಗೆ ಬರ್ತಾ ಇದೆ. ಮಂಜುನಾಥ್ ಈತ ಆಕ್ಟಿವ್ ಆಗಿದ್ದ. ಯಾರೀತ? 7 ವರ್ಷದ ಹಿಂದೆಯೂ ಕಿಡ್ನಿ ಮಾರಾಟ ಮಾಡಿದ್ದಂತಹ ಮಧ್ಯವರ್ತಿ ಶಾಂತಮ್ಮ ಅನ್ನೋರ ಕಿಡ್ನಿ ಮಾರಾಟ ಮಾಡಿದ್ದ ಮಂಜುನಾಥ್. ಈತ ಕಿಡ್ನಿ ಮಾರಾಟ ದಂಧೆಯಲ್ಲಿ ಆಕ್ಟಿವ್ ಆಗಿದ್ದವ. ಹಣದ ಅನಿವಾರ್ಯತೆ ಯಾರಿಗಿರುತ್ತೋ ಅಂತವರೇ ಇವರುಗಳಿಗೆ ಟಾರ್ಗೆಟ್ ಆಗಿರ್ತಾರೆ. ಶಾಂತಮ್ಮನಿಗೂ ಹಣ ವಾಪಸ್ ನೀಡೋದಕ್ಕೆ ಮಂಜುನಾಥ್ ಬೆದರಿಕೆ ಹಾಕಿದ್ದ. ದೂರು ದಾಖಲಾಗ್ತಾ ಇದ್ದಂತೆ ಮಧ್ಯವರ್ತಿ ಮಂಜುನಾಥ್ ನಾಪತ್ತೆಯಾಗಿದ್ದಾನೆ. ಯಾರಿಗೆ ಹಣದ ಅನಿವಾರ್ಯತೆ ಇರುತ್ತೋ ಅಂತವರನ್ನೇ ಇವರುಗಳು ಟಾರ್ಗೆಟ್ ಮಾಡ್ತಾರೆ. ಎಷ್ಟು ವರ್ಷದಲ್ಲಮ್ಮ ಕಿಡ್ನಿ ಕೊಟ್ಟಿದ್ದು? ಕಿಡ್ನಿ ಕೊಟ್ಟು ಒಂದು 2-3 ವರ್ಷ ಆಯಿತು ಸರ್. ಹೌದಾ? ಏನಕ್ಕೋಸ್ಕರ ಕೊಟ್ಟರೆ ಕಿಡ್ನಿನ? ನಮ್ಮ ಯಜಮಾನ್ರು ತುಂಬ ಕಾಯಿಲೆ ಇದ್ರು. ಹಾಂ. ನಾನು ಇಬ್ಬರು ಹೆಣ್ಮಕ್ಳು, ಚಿಕ್ಕ ಹೆಣ್ಮಕ್ಳು ಸರ್. ನಮಗೆ ಸಾಕಕ್ಕೆ ತುಂಬ ಕಷ್ಟ ಆಯಿತು. ಹಾಂ. ಹಾಸ್ಪಿಟ್ಲಿಗೆ ದುಡ್ಡಿರಲಿಲ್ಲ, ತುಂಬ ಕಷ್ಟ ಆಯಿತು. ಅದಕ್ಕೆ ಕೊಡ್ತೀವಿ ಸರ್. ಆಮೇಲೆ ಮೈಕ್ರೋ ಫೈನಾನ್ಸ್ ಸಾಲ ತಗೊಂಡಿದ್ವಿ. ಅವರು ತುಂಬ ಹಿಂಸೆ ಕೊಡ್ತಾ ಇದ್ರು. ಹಿಂಸೆ ತಾಳಲಾರ್ದೆ ಕಿಡ್ನಿ ಕೊಟ್ಟೆ ಸರ್. ಹೌದಾ? ಎಷ್ಟು ಕೊಟ್ರು ನಿಮಗೆ ಕಿಡ್ನಿ ಕೊಟ್ಟಿರೋದಕ್ಕೆ? 2 ಲಕ್ಷ ಕೊಟ್ಟರು ಸರ್. ಅಷ್ಟೇನಾ? ಆಮೇಲೆ ಹೆಂಗೆ ಕರ್ಕೊಂಡೋದ್ರು ನಿಮ್ಮನ್ನ ಇಲ್ಲಿಂದ? ಎಲ್ಲಿ ಆಪ್ರೇಷನ್ ಮಾಡಿದ್ದು? ಆಪರೇಷನ್ ಮಾಡಿದ್ದು ಯಶವಂತಪುರ. ನಿಮ್ಗೆ ಗೊತ್ತಾದು? ಯಶವಂತಪುರ ಹಾಸ್ಪಿಟ್ಲ್ ಗೊತ್ತು ಸರ್. ಅದು ಆಸ್ಪತ್ರೆಲ್ಲ ಮಾಡಿ? ಕೊಲಂಬಿಯಾ ಹಾಸ್ಪಿಟ್ಲಲ್ಲಿ ಸರ್. ಕೊಲಂಬಿಯಾ ಆಸ್ಪತ್ರೆಯಲ್ಲಿ ಮಾಡಿದ್ರಾ? ನಿಮ್ಗೆ ಗೊತ್ತಾದು? ಕೊಲಂಬಿಯಾ ಹಾಸ್ಪಿಟ್ಲ್ ಮಾಡಿ. ಹೌದಾ? ಸರಿ. ಎಷ್ಟು ಜನ ಬಂದು ಕರ್ಕೊಂಡೋಗಿ? ಎಲ್ಲಿಂದ ಕರ್ಕೊಂಡೋಗಿದ್ದು ನಿಮ್ಮನ್ನ? ನಮಗೆ ಇಲ್ಲಿಂದ ಅವರು ಮಂಜಣ್ಣ ಅವರು ಕಿಡ್ನಿ ಕೊಡ್ಸೋದು ಇಲ್ಲಿಂದ ಕರ್ಕೊಂಡು ಹೋಗೋರು ಸರ್. ಮಂಜಣ್ಣ ಅಂತನಾ? ಅವರು ಇಲ್ಲಿಂದ ಇದಕ್ಕೆ ಕರ್ಕೊಂಡು ಹೋಗೋರು, ಹಾಸ್ಪಿಟ್ಲ್ ಹತ್ರ ಕರ್ಕೊಂಡೋಗಿ ಬಿಡೋರು. ಅವ್ರು ಕಿಡ್ನಿ ತಗೋತಾರಲ್ಲ, ಅವ್ರ ಹೆಂಡತಿ ಗೇಟಲ್ಲಿ ಕಾಯ್ತಾ ಇದ್ರು. ಪಾಸ್ ಕೊಟ್ರೆ ಕೇಂದ್ರಲ್ಲಿ ಕರ್ಕೊಂಡೋಗಿದ್ದು? ಕಾರಲ್ಲಿ ಕರ್ಕೊಂಡು ಹೋಗೋರು ಸರ್. ಎಷ್ಟು ಜನ ಬರೋರು? ಅವ್ರ ಗಂಡ ಹೆಂಡತಿ ಇಬ್ರು ಮತ್ತೆ ಮಂಜಣ್ಣ ಒಬ್ರು. ಹೌದಾ? ಸರಿ. ಎಷ್ಟು ವರ್ಷದಲ್ಲಮ್ಮ ಕಿಡ್ನಿ ಕೊಟ್ಟಿದ್ದು? ಕಿಡ್ನಿ ಕೊಟ್ಟು ಒಂದು 2-3 ವರ್ಷ ಆಯಿತು ಸರ್. ಹೌದಾ? ಏನಕ್ಕೋಸ್ಕರ ಕೊಟ್ಟರೆ ಕಿಡ್ನಿನ? ನಮ್ಮ ಯಜಮಾನ್ರು ತುಂಬ ಕಾಯಿಲೆ ಇದ್ರು. ನಾನು ಇಬ್ಬರು ಹೆಣ್ಮಕ್ಳು, ಚಿಕ್ಕ ಹೆಣ್ಮಕ್ಳು ಸರ್. ನಮಗೆ ಸಾಕಕ್ಕೆ ತುಂಬ ಕಷ್ಟ ಆಯಿತು. ಹಾಸ್ಪಿಟ್ಲಿಗೆ ದುಡ್ಡಿರಲಿಲ್ಲ, ತುಂಬ ಕಷ್ಟ ಆಯಿತು. ಅದಕ್ಕೆ ಕೊಡ್ತೀವಿ ಸರ್. ಆಮೇಲೆ ಮೈಕ್ರೋ ಫೈನಾನ್ಸ್ ಸಾಲ ತಗೊಂಡಿದ್ವಿ. ಅವರು ತುಂಬ ಹಿಂಸೆ ಕೊಡ್ತಾ ಇದ್ರು. ಹಿಂಸೆ ತಾಳಲಾರ್ದೆ ಕಿಡ್ನಿ ಕೊಟ್ಟೆ ಸರ್. ಹೌದಾ? ಎಷ್ಟು ಕೊಟ್ರು ನಿಮಗೆ ಕಿಡ್ನಿ ಕೊಟ್ಟಿರೋದಕ್ಕೆ? 2 ಲಕ್ಷ ಕೊಟ್ಟರು ಸರ್. ಅಷ್ಟೇನಾ? ಆಮೇಲೆ ಹೆಂಗೆ ಕರ್ಕೊಂಡೋದ್ರು ನಿಮ್ಮನ್ನ ಇಲ್ಲಿಂದ? ಎಲ್ಲಿ ಆಪ್ರೇಷನ್ ಮಾಡಿದ್ದು? ಆಪರೇಷನ್ ಮಾಡಿದ್ದು ಯಶವಂತಪುರ. ನಿಮ್ಗೆ ಗೊತ್ತಾದು? ಯಶವಂತಪುರ ಹಾಸ್ಪಿಟ್ಲ್ ಗೊತ್ತು ಸರ್. ಅದು ಆಸ್ಪತ್ರೆಲ್ಲ ಮಾಡಿ? ಕೊಲಂಬಿಯಾ ಹಾಸ್ಪಿಟ್ಲಲ್ಲಿ ಸರ್. ಕೊಲಂಬಿಯಾ ಆಸ್ಪತ್ರೆಯಲ್ಲಿ ಮಾಡಿದ್ರಾ? ನಿಮ್ಗೆ ಗೊತ್ತಾದು? ಕೊಲಂಬಿಯಾ ಹಾಸ್ಪಿಟ್ಲಲ್ಲಿ ಮಾಡಿ. ಹೌದಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.